ಏಕೆ ಮುಖ್ಯ ಅನ್ನೋದ್ರ ಬಗ್ಗೆ ಕೆಲವು ವಿಷಯ ನಾನು ಹಂಚ್ಕೊಳ್ತೀನಿ. ಸೊ ಎಲ್ರಿಗೂ ಗೊತ್ತು, ಈಗ ನಡುವೆ ನಾವು ಜಾಸ್ತಿ ಏನ್ ಮಾಡ್ತಾ ಇದೀವಿ, ಮಣ್ಣು ಮೊದಲನೇದಾಗಿ ನಮ್ಗೆ ಮೂಡೋ ಒಂದು ಪ್ರಶ್ನೆ ಅಂದ್ರೆ ಮಣ್ಣು ಆರೋಗ್ಯವಾಗಿದೆಯಾ ಅಂತ. ಆರೋಗ್ಯವಾಗಿದೆಯಾ ಮಣ್ಣು? ಇಲ್ಲ. ಯಾಕೆ? ಹೌದು. ಸೊ ಮುಂಚೆ ಎಲ್ಲ ಮಣ್ಣು ಬಹಳ ಆರೋಗ್ಯವಾಗಿತ್ತು. ಈಗ ಬರ್ತಾ ಬರ್ತಾ ಏನಾಗ್ತಿದೆ, ಮಣ್ಣಿನ ಆರೋಗ್ಯ ಕಡಿಮೆ ಆಗ್ತಿದೆ. ಆರೋಗ್ಯ ಕಡಿಮೆ ಆಗ್ತಿದೆ ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅನ್ನೋ ಒಂದು ಅಂಶ ಇರುತ್ತೆ. ಈ ಸಾವಯವ ಇಂಗಾಲ ಏನೋ ನಾವು ಮಣ್ಣು ಪರೀಕ್ಷೆ ಎಲ್ಲಾ ಡಿಸ್ಟ್ರಿಕ್ಟ್, ಎಲ್ಲ ಕರ್ನಾಟಕದ ಎಲ್ಲಾ ಕಡೆ ನಾವು ಮಣ್ಣು ತಂದು ಪರೀಕ್ಷೆ ಮಾಡಿ ನೋಡಿದಾಗ ತಿಳಿತು, ಈ ಮಣ್ಣಿನಲ್ಲಿ ಇರಬೇಕಾದ ಪೋಷಕಾಂಶಗಳು ಕಡಿಮೆ ಇದಾವೆ. ಏನು ಈ ಸಾರಜನಕ ಅಂತೀವಿ, ರಂಜಕ, ಪೊಟ್ಯಾಶ್ ಅಂತ ಹೇಳ್ತೀವಿ, ಆಮೇಲೆ ಅದೇ ನಾನು ಹೇಳಿದ್ನಲ್ಲ ಸಾವಯವ ಇಂಗಾಲ, ಈ ಎಲ್ಲ ಇವು ಕಡಿಮೆ ಆಗ್ತಾ ಇದೆ ಮಣ್ಣಿನಲ್ಲಿ. ಈ ಮೇನ್ ಪೋಷಕಾಂಶಗಳು ಮಣ್ಣಿನಲ್ಲಿ ಇವಾಗ ಕೋಲಾರಲ್ಲೂ ಸಹ ನಾವು ನೋಡಿದೀವಿ, ಈ ಸಾರಜನಕ, ಆರ್ಗ್ಯಾನಿಕ್ ಕಾರ್ಬನ್ ಇವೆಲ್ಲ ಕಡಿಮೆ ಆಗ್ತಾ ಇದ್ದಾವೆ. ಸೊ ನಾವು ಈಗ ಏನಕ್ಕೆ ಇದು ಅಂತಂದ್ರೆ, ಮಣ್ಣಿನಲ್ಲಿ ಹಲವಾರು ವಿಧದ ಗುಣಗಳಿರ್ತವೆ. ಏನಿರ್ಬೋದು, ರಾಸಾಯನಿಕ ಗುಣಗಳಿರ್ತವೆ, ಭೌತಿಕ ಗುಣಗಳಿರ್ತವೆ. ಮಣ್ಣಿಗೂ ಕೂಡ ಜೀವ ಇದೆ. ನಾವು ಬರೀ ಮಣ್ಣಂದ್ರೆ ಬರೀ ಕಲ್ಲು, ಇದು ಮಣ್ಣು ಮಳೆ ಇರುತ್ತೆ ಅನ್ಕೊಂತೀವಿ, ಜೇಡಿ ಮಣ್ಣು, ಬಟ್ ಅದರಲ್ಲಿ ಸಹ ಜೀವಿಗಳಿರ್ತವೆ, ಸೂಕ್ಷ್ಮಾಣು ಜೀವಿಗಳಿರ್ತವೆ. ಮಣ್ಣು ಯಾಕೆ ಆರೋಗ್ಯ ಕಳ್ಕೊಂತಾರೆ? ಒಂದು ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ. ಈ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಅದು ಮಣ್ಣಲ್ಲಿ ನೀರನ್ನ ಇಟ್ಕೊಳ್ಳೋ ಶಕ್ತಿ ಭೂಮಿ ಕಡಿಮೆ ಆಗುತ್ತೆ. ಆಮೇಲೆ ಇದೊಂಥರ ಸ್ಪಾಂಜ್ ತರ ಇರುತ್ತೆ ಸಾವಯವ ಇಂಗಾಲ. ಇದು ಎಲ್ಲೆಲ್ಲಿ ಇರುತ್ತೆ ಅಂದ್ರೆ, ನೀವೇನು ಇದು ಕೃಷಿ ತ್ಯಾಜ್ಯ ಇರ್ಬೋದು, ಅಥವಾ ಅನಿಮಲ್ಸ್ ಅಂದ್ರೆ ಪ್ರಾಣಿಗಳ ತ್ಯಾಜ್ಯ, ಇವೆಲ್ಲದರಲ್ಲೂ ಏನೇ ತ್ಯಾಜ್ಯದಲ್ಲಿ ಇವು ಸಾವಯವ ಇಂಗಾಲ ಇರುತ್ತೆ. ನಾವೇನ್ ಮಾಡ್ತಾ ಇದೀವಿ, ನಾವು ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ತಾ ಇದೀವಿ. ಈ ಬ್ಯಾಂಕ್ ಅಕೌಂಟ್ ತರ ನಾವು ಅಮೌಂಟ್ ತಗೊಳ್ತಾ ಇದೀವಿ, ನಾವು ಅದಕ್ಕೆ ಆಗ್ತಾ ಇಲ್ಲ. ಏನೇ ತ್ಯಾಜ್ಯಗಳು ನಾವು ಅದನ್ನ ಆಗ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಇದು ಕಡಿಮೆ ಆಗಿ ಈ ಪೋಷಕಾಂಶ ಮಣ್ಣಿನ ಸವಕಳಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ಇಂಗಾಲ ಕಡಿಮೆ ಆಗೋದ್ರಿಂದ ಪೋಷಕಾಂಶಗಳು ಹಿಡಿದಿಟ್ಕೊಳ್ಳೋ ಶಕ್ತಿ ಕಡಿಮೆ ಆಗ್ತಾ ಇದೆ, ನೀರನ್ನ ಇಟ್ಕೊಳ್ಳೋದು ಶಕ್ತಿ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಮಣ್ಣಿನ ಸವಕಳಿನೂ ಸಹ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ, ಅಂದ್ರೆ ಸ್ಥಿರವಾದ ಬೆಳೆ ಉತ್ಪಾದನೆಗೆ ನಾವ್ ಎನ್ಕೊಂತೀವಿ, ಮೇಯ್ನು ಸಾರಜನಕ, ರಂಜಕ, ಪೊಟ್ಯಾಶ್ ಇವಷ್ಟೇ ಮುಖ್ಯ ಅನ್ಕೊಂತೀವಿ. ಅದಷ್ಟೇ ಅಲ್ಲ, ಈ 3 ಪೋಷಕಾಂಶಗಳು ಯಥೇಚ್ಛವಾಗಿ ನಾವು ಕೊಡ್ಬೇಕು. ಇದಲ್ಲದೆ ಇದ್ರ ಜೊತೆಗೆ ಲಘು ಪೋಷಕಾಂಶಗಳು ಅಂತ ಇರ್ತವೆ. ನೀವು ಕೇಳಿರ್ಬೋದು, ಸತ್ತು ಅಂತ ಕೇಳಿರ್ಬೋದು, ಬೋರಾನ್ ಅಂತ ಕೇಳಿರ್ಬೋದು, ಇವೆಲ್ಲ ಲಘು ಪೋಷಕಾಂಶಗಳು. ಸೊ ಇವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಗಿಡಗಳಿಗೆ ಬೇಕು. ನಾವ್ ಅನ್ಕೊಂತೀವಿ ಬರೀ ರಾಸಾಯನಿಕ ಗೊಬ್ಬರ ಅಂದ್ರೆ ಬರೀ ಸಾರಜನಕ, ರಂಜಕ, ಪೊಟ್ಯಾಶ್ ಅಷ್ಟೇ ಹಾಕಿದ್ರೆ ಸಾಕು, ಇವು ಅಲ್ಲ ಅಂತ. ಇದು ಹೇಳೋದ್ ಉದ್ದೇಶ ಏನಂತಂದ್ರೆ, ಒಂದು ಗಿಡ ಬೆಳೆಬೇಕಂದ್ರೆ ಇವೆಲ್ಲ ಪೋಷಕಾಂಶ ಬೇಕು. ಒಂದು ಇಂಗಾಲ ಬೇಕು, ಜಲಜನಕ ಬೇಕು, ಅಂದ್ರೆ ಕಾರ್ಬನ್ ಅಂತ ಹೇಳ್ತೀವಿ, ಆಕ್ಸಿಜನ್ ಅಂತ ಹೇಳ್ತೀವಿ. ಇವೆಲ್ಲ ಏನು ಮಣ್ಣು, ನೀರು ಮತ್ತು ಗಾಳಿಯಿಂದ ಗಿಡಗಳಿಗೆ ದೊರಕುತ್ತೆ. ಸೊ ಅದೇ ರೀತಿ ಈ ಪೋಷಕಾಂಶಗಳು ಸಹ ಇದು ಗಿಡ ಬೆಳೆಯೋದಕ್ಕೆ ಬೇಕು. ಯಾವುದೇ ಬೆಳೆ ಆಗಿರ್ಬೋದು, ಯಾವುದೇ ಬೆಳೆ ಬೆಳಿಬೇಕಂದ್ರೆ ಈ ಎಲ್ಲ ಪೋಷಕಾಂಶಗಳು ಮುಖ್ಯ. ಸೊ ನಾವು ಇನ್ನೊಂದು ಪ್ರಶ್ನೆ ಬಿಡೋದಂದ್ರೆ, ನಾವು ಬರೀ ಈಗ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಸಾಕ ಭೂಮಿಗೆ ಅನ್ನೋದು. ಇದು ಅಷ್ಟೇ ಅಲ್ಲ, ನೀವು ಆದಷ್ಟು ಸಾವಯವ ಗೊಬ್ಬರ ಹಾಕ್ಬೇಕು. ನೀವೇನು ಅಟ್ಲೀಸ್ಟ್ ನೀವು 25% ಆದ್ರೂ ನೀವು ಸಾವಯವ ಗೊಬ್ಬರನ ಭೂಮಿಗೆ ಹಾಕ್ಬೇಕು. ಯಾವ್ಯಾವ ಸಾವಯವ ಗೊಬ್ಬರ ಅಂತಂದ್ರೆ, ಒಂದು ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ, ಅದರಲ್ಲೂ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಸಿಗುತ್ತೆ. ಆಮೇಲೆ ಈ ಎರೆಹುಳು ಗೊಬ್ಬರ ಆಗಿರ್ಬೋದು. ಆಮೇಲೆ ಇದು ಹಸಿರೆಲೆ ಗೊಬ್ಬರದ ಬಗ್ಗೆ ಕೇಳಿದ್ರೆ ಯಾರಾದ್ರು? ಹಸಿರೆಲೆ ಗೊಬ್ಬರ, ಈಗ ಸೆಣಬು, ಈ ಎಲ್ಲಾ ಗಿಡಗಳಿಗೆ ಏನಂದ್ರೆ ಇವಕ್ಕೆ ಒಂದು ಶಕ್ತಿ ಇರುತ್ತೆ. ಏನು ಗಾಳಿಲಿ ಸಾರಜನಕ ಇರುತ್ತೆ, ಅದನ್ನ ಹಿಡಿದಿಟ್ಕೊಂಡು ಗಿಡಗಳಿಗೆ ಕೊಡುತ್ತೆ. ಸೊ ನೀವು ಒಂದೇ ರೀತಿ ಬೆಳೆ ಬೆಳೆದಾಗ ಈ ರೀತಿಯಾದ ಹಸಿರೆಲೆ ಗೊಬ್ಬರ ಹಾಕೊಳ್ಳೋದ್ರಿಂದ ಭೂಮಿಗೆ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈಗ ಇದು ಹೇಳೋದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ ಅಂದ್ರೆ, ಈ ಮಣ್ಣಿನ ಪರೀಕ್ಷೆ ಒಂದು ಬಹಳ ಮುಖ್ಯ. ನೀವು ಮಣ್ಣಿನ ಪರೀಕ್ಷೆ ಮಾಡ್ಕೋಬೇಕು. ಮಾಡಿಸ್ತೀರಾ ಯಾರಾದ್ರೂ ಮಣ್ಣಿನ ಪರೀಕ್ಷೆ? ಎಷ್ಟು ಜನ ಮಾಡಿದೀರಾ? ಕೈ ಎತ್ತಿ. ಹತ್ರ ಇರೋ ಯಾವಾದ್ರೂ ಸಂಸ್ಥೆಗಳು ಇದ್ರೆ ಅಲ್ಲಿ ನೀವು ಹೋಗಿ ಮಣ್ಣನ್ನ ಕೊಟ್ರೆ, ಮಣ್ಣನ್ನ ನಿಮ್ಗೆ ಹೆಂಗೆ ತೆಗಿಬೇಕಂದ್ರೆ, ಸಪೋಸ್ ಇದೇ ಒಂದು ನಿಮ್ದು ಜಮೀನ್ ಅಂದ್ಕೊಂಡ್ರೆ ನೀವೇನ್ ಮಾಡ್ಬೇಕು, ಒಂದು ಈ ಕಡೆ ಒಂದು ಆ ಕಡೆ ಒಂದು ಈ ರೀತಿ ಜಿಗ್ಜಾಗ್ ಅಂತ ಹೇಳ್ತೀನಿ. ಈ ರೀತಿ ನೀವು ಒಂದು 15 ಸೆಂಟಿಮೀಟರ್ ವಿ ಶೇಪ್ ಅಲ್ಲಿ ತೆಗೆದ್ಬಿಟ್ಟು ಅದ್ರದ್ದು
ಸ್ಲೈಡ್ ತಗೊಂಡ್ಬಿಟ್ಟು ಗೋಲಾಕಾರ ಮಾಡ್ಕೋಬೇಕು. ಗೋಲಾಕಾರ ಅಂದ್ರೆ ಸುಮಾರು 250 ಗ್ರಾಮ್ ಅಷ್ಟು ಎಲ್ಲ ಕಡೆ ಪೂರ್ತಿ ಕವರ್ ಆಗಂಗೆ ನೀವು ತಗೋಬೇಕಾಗುತ್ತೆ. ಮಣ್ಣು ತಗೊಂಡ್ಬಿಟ್ಟು ನೀವು ಅದನ್ನ ಇದ್ರ ಮೇಲೆ ಚೀಲದ ಮೇಲೆ ಹಾರಿಸ್ಬಿಟ್ಟು ಗೋಲಾಕಾರದಲ್ಲಿ 4 ಭಾಗ ಮಾಡ್ಕೊಂಡು, ಆಮೇಲೆ ಅದರಲ್ಲಿ 4 ಭಾಗದಲ್ಲಿ 2 ಭಾಗನ ತೆಗಿಬೇಕು, ಮತ್ತೆ 2 ಭಾಗ ಇಟ್ಕೋಬೇಕು, ಮತ್ತೆ ಗೋಲಾಕಾರ ಮಾಡಿ ಮತ್ತೆ 4 ಭಾಗ ಮಾಡಿ ಈ ರೀತಿ ಮಾಡ್ಕೊಂಡು ಸುಮಾರು ಫಸ್ಟ್ ನೀವು 1 kg ತಗೊಂಡಿದ್ರೆ ಅದರಲ್ಲಿ 250 ಗ್ರಾಮ್ ಸಾಕಾಗುತ್ತೆ. ಸೊ ನೀವು ತಗೊಂಡೋಗಿ ಕೊಟ್ರೆ ಲ್ಯಾಬೊರೇಟರಿಗೆ ಈ ರೀತಿ ಇದು ಕೊಡ್ತಾರೆ, ಸಾಯಿಲ್ ಹೆಲ್ತ್ ಕಾರ್ಡ್. ಸೊ ಇದರಲ್ಲಿ ನಿಮ್ಗೆ ನಾನು ಹೇಳಿದೆ ಇದು ರಸಸಾರ ಅಂದ್ರೆ pH ಅಂತ ಹೇಳ್ತೀವಿ, ಅದು ಎಷ್ಟಿದೆ ಮಣ್ಣಲ್ಲಿ, ಎಷ್ಟಿರ್ಬೇಕು, ಕಡಿಮೆ ಇದ್ರೆ ಏನ್ ಹಾಕ್ಬೇಕು, ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಅನ್ನೋದು, ಆಮೇಲೆ ಇದು ಸಾರಜನಕ ಎಷ್ಟಿದೆ, ರಂಜಕ, ಪೊಟ್ಯಾಶ್ ಎಷ್ಟಿದೆ, ಸೊ ಈ ಎಲ್ಲದ್ರ ಬಗ್ಗೆನೂ ಮಾಹಿತಿ ನಿಮ್ಗೆ ಸಿಗುತ್ತೆ. ಅದಲ್ಲದೆ ಈಗ ಮಾಡೋದ್ರಿಂದ ಏನೇನು ಉಪಯೋಗ ಅಂದ್ರೆ ನಿಮ್ ಭೂಮಿ ಇಲ್ಲಿ ಎಷ್ಟು ಪೋಷಕಾಂಶಗಳಿದಾವೆ, ಆಮೇಲೆ ನೀವೇನು ಟೆಸ್ಟ್ ಮಾಡ್ತಾರೆ ಸುಮ್ಮನೆ ಆಗ್ತಾ ಹೋಗ್ತೀರಾ ಮಣ್ಣು ಫರ್ಟಿಲೈಸರ್ಸ್. ಸೊ ಆಗ್ತಾ ಹೋದಾಗ ಅದು ಜಾಸ್ತಿ ಹಂಗೆ ಈಗ ಇದು ರಂಜಕ ಇರ್ಬೋದು, ನೀವು ಆಗ್ತಾ ಹೋಗ್ತೀರಾ ಅದು ಭೂಮಿಯಲ್ಲಿ ಅದು ಕಚ್ಕೊಂಡ್ಬಿಡುತ್ತೆ, ಗಿಡಗಳಿಗೆ ಸಿಗೋದಿಲ್ಲ. ಸೊ ನೀವು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಹೇಳ್ತಾರೆ ಇಷ್ಟು ಸಾರಜನಕ ನಿಮ್ದ್ರಲ್ಲಿ ಇಷ್ಟು ಜಾಸ್ತಿ ಇದೆ, ಸೊ ನೀವು ನೆಕ್ಸ್ಟ್ ಟೈಮ್ ಹಾಕುವಾಗ 25% ಕಡಿಮೆ ಮಾಡಿ, ಅಥವಾ ಇದು ಈ ಪೋಷಕಾಂಶ ಕಡಿಮೆ ಇದ್ರೆ ಇದು ಜಾಸ್ತಿ ಮಾಡಿ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಸಿಗುತ್ತೆ ಮಣ್ಣು ಪರೀಕ್ಷೆ. ಸೊ ಇದಾದ್ಮೇಲೆ ನೀವು ಆದಷ್ಟು ನೀವು ಸಾವಯವ ಗೊಬ್ಬರಗಳನ್ನ ನೀವು ಬಳಸಬೇಕು. ನೆಕ್ಸ್ಟ್ ಇದ್ರ ಜೊತೆಗೆ ನೀವು ನೀರಿನ ನಿರ್ವಹಣೆ ಕೂಡ ಬಹಳ ಮುಖ್ಯ. ನೀವೇನು ಪೋಷಕಾಂಶಗಳು ಹಾಕ್ತೀರಾ ಅದು ಗಿಡಗಳಿಗೆ ಇದು ಚೆನ್ನಾಗಿಲ್ಲ, ಬೇರೆ ಚೆನ್ನಾಗಿಲ್ಲ ಅಂತಂದ್ರೆ ಅದು ಇಟ್ಕೊಳಕ್ ಆಗೋದಿಲ್ಲ. ಸೊ ಬೇರೆಗಳು ಚೆನ್ನಾಗಿ ಬರ್ಬೇಕು ಅದು. ಆಮೇಲೆ ನೀರಿನ ಟೈಮಲ್ಲಿ ನೀವು ಪೋಷಕಾಂಶಗಳನ್ನ ಹಾಕ್ಬೇಕಾಗುತ್ತೆ. ಆಮೇಲೆ ಆದಷ್ಟು ಒಂದೇ ಟೈಮಲ್ಲಿ ಹಾಕೋದು ಬಂದು ಅದನ್ನು ವಿಭಜಿತ ಭಾಗಗಳಲ್ಲಿ ಹಾಕೋದು. ಈ ರೀತಿ ನೀರಿನ ನಿರ್ವಹಣೆ, ಯಾಕೆಂದ್ರೆ ಬರೀ ಪೋಷಕಾಂಶ ಹಾಕೋದ್ರ ಜೊತೆಗೆ ನೀವು ನೀರಿನ ನಿರ್ವಹಣೆ ಕೂಡ ಮಾಡ್ಬೋದು. ಆಮೇಲೆ ಜೈವಿಕ ಗೊಬ್ಬರದ ಬಗ್ಗೆ ಕೇಳಿದ್ರೆ, ಜೈವಿಕ ಗೊಬ್ಬರ ಬಯೋಫರ್ಟಿಲೈಸರ್ಸ್ ಅಂತಾರೆ. ಈ ಬಯೋಫರ್ಟಿಲೈಸರ್ಸ್ ಅಂದ್ರೆ ಅವು ಸೂಕ್ಷ್ಮ ಜೀವಿಗಳು, ಕಣ್ಣಿಗೆ ಕಾಣಿಸಲ್ಲ, ಬಟ್ ಮಣ್ಣಲ್ಲಿ ಇರುತ್ತೆ. ಮಣ್ಣಲ್ಲಿ ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಇರ್ತವೆ, ಉಪಯುಕ್ತ ಸೂಕ್ಷ್ಮಾಣುಗಳು ಜೀವಿಗಳು ಇರ್ತವೆ. ಈಗ ಮನೆಯಲ್ಲಿ ಹಾಲಿಂದ ಮೊಸರು ಬರುತ್ತಲ್ಲ, ಅದು ಉಪಯುಕ್ತ ಇದು ಸೂಕ್ಷ್ಮಾಣು ಜೀವಿ. ಅದೇ ರೀತಿ ಗಿಡಗಳಿಗೆ ನಿಮಗೆ ರೋಗ ರುಜಿನ ಎಲ್ಲ ಬರುತ್ತಲ್ಲ, ಅದೆಲ್ಲ ಹಾನಿಕಾರಕ. ಸೊ ನಾವೇನ್ ಮಾಡಿದ್ವಿ, ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ತರಕಾರಿ ಬೆಳೆಗಳೇ ಬೆಳೀತಾ ಇದಾರಲ್ಲ ಅಲ್ಲೆಲ್ಲ ನಾವು ಮಣ್ಣು ತಗೊಂಡ್ ಬಂದು, ಅಂದ್ರೆ ಬುಡ ರೂಟ್ಸ್ ಇರುತ್ತಲ್ಲ, ಬುಡದಲ್ಲಿ ಇರೋ ಮಣ್ಣು ತಗೊಂಡ್ ಬಂದು ಅದರಲ್ಲಿ ನಾವು ನೋಡಿದಾಗ ಅಲ್ಲಿ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಸೊ ನಮ್ಮಲ್ಲಿ ನಮ್ಮ ಸಂಸ್ಥೆಯಿಂದ ಒಂದು ಅರ್ಕಾ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂತ ಒಂದು ಉತ್ಪನ್ನ ಬಯೋಫರ್ಟಿಲೈಸರ್ ತಯಾರು ಮಾಡಿದ್ವಿ. ಇದರಲ್ಲಿ ಏನಂದ್ರೆ ಒಂದು ಸಾರಜನಕ ಸಮೀಕರಿಸುವ, ಅಂದ್ರೆ ಗಾಳಿ ಏನಿದೆ 78% ಸಾರಜನಕ, ಅದನ್ನ ಇದು ಇಟ್ಕೊಂಡು ಗಿಡಗಳಿಗೆ ಬೇಕಾದ ರೂಪದಲ್ಲಿ ಕೊಡುತ್ತೆ. ಆಮೇಲೆ ರಂಜಕ ಮತ್ತೆ ಸತ್ತು ಕರಗಿಸುವ ಸೂಕ್ಷ್ಮಾಣು ಜೀವಿ, ನಾನು ಅವಾಗಲೇ ಹೇಳಿದೆ, ನೀವೇನ್ ಪೋಷಕಾಂಶ ಹಾಕ್ತೀರಾ ಅದು ಪೂರ್ತಿ ಗಿಡಗಳಿಗೆ ಹೋಗೋದಿಲ್ಲ, ಅದು ಮಣ್ಣಲ್ಲಿ ಕಸ್ಕೊಳ್ಳುತ್ತೆ. ಸೊ ಈ ಸೂಕ್ಷ್ಮಾಣು ಜೀವಿಗಳು ಕೆಲವೊಂದು ಆಮ್ಲಗಳನ್ನು ಸೂಸಿ ಅವು ಬೇಕಾದ ರೂಪದಲ್ಲಿ ಗಿಡಗಳಿಗೆ ಕೊಡುತ್ತೆ. ಸೊ ಈ ರೀತಿ ಒಂದು ಸೂಕ್ಷ್ಮಾಣು ಜೀವಿ. ಆಮೇಲೆ ಕೆಲವು ಪ್ರಚೋದಕಗಳು, ಅಂದ್ರೆ ಗಿಡ ಚೆನ್ನಾಗಿ ಬರೋದಕ್ಕೆ, ಬೇರು ಚೆನ್ನಾಗಿ ಬರೋದಕ್ಕೆ, ಆಮೇಲೆ ಬೇಗ ಮೊಳಕೆ ಹೊಡಿಯೋದಕ್ಕೆ, ಈ ರೀತಿ ಇದು ಒಂದೊಂದು ಸೂಕ್ಷ್ಮಾಣು ಜೀವಿ ಇದೆ. ಸೊ ಒಟ್ಟಾರೆ ಇದು ನಮಗೆ 2 ರೀತಿ ಲಭ್ಯ ಇದೆ. ನಾವು ಇದು ಒಂದು ಕ್ಯಾರಿಯರ್ ಬೇಸ್ಡ್ ಅಂತೀವಿ, ಅಂದ್ರೆ ಇದರಲ್ಲಿ ಕಲ್ಲಿದ್ದಲ್ಲಿ ನಾವು ಸೂಕ್ಷ್ಮಾಣು ಜೀವಿನ ಬೆಳೆಸಿರ್ತೀವಿ. ಇದು 1 ಎಕರೆಗೆ 5 kg ಹಾಕ್ಬೇಕಾಗುತ್ತೆ. ಅದೇ ರೀತಿ ಲಿಕ್ವಿಡ್ ಇದೆ, ದ್ರವ ರೂಪದ್ದು, ಅದು 3 ಲೀಟರ್ 1 ಎಕರೆಗೆ ಹಾಕ್ಬೇಕಾಗುತ್ತೆ. ಸೊ ಇದನ್ನ ನೀವು ಬೇಕಾದ್ರೆ ಬೀಜೋಪಚಾರ ಮಾಡ್ಬೋದು. ಅಂದ್ರೆ ಇದನ್ನ ಅಂದ್ರೆ ಅನ್ನದ ಗಂಜಿ ಅಥವಾ ಬೆಲ್ಲದ ಪಾಕ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬೀಜಗಳಿಗೆ ಹಾಕಿ ಅವುಗಳನ್ನ ಸ್ವಲ್ಪ ಒಣಗಿಸಿ ಆವಾಗಲೇ ನೀವು ಬಿತ್ತನೆ ಮಾಡ್ಬೋದು. ಇಲ್ಲ ನೀವು ಸಸಿ ಮಡಿಗಳಿಗೂ ಬೇಕಾದ್ರೆ ಹಾಕ್ಬೋದು. ಇಲ್ಲ ಹಾಗೆ ಭೂಮಿಗೆ ಹಾಕ್ತೀರಾ ಅಂತಂದ್ರೆ ನಿಮ್ದು ಏನು ಕೊಟ್ಟಿಗೆ ಗೊಬ್ಬರ, ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಜೊತೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ನೀವು ಭೂಮಿಗೆ ಹಾಕ್ಬೋದು. ಸೊ ಇವೆಲ್ಲ ನಾವು ಹೇಳಿದ್ದು ಸಾವಯವ ಗೊಬ್ಬರ. ಏನಂದ್ರೆ ಕೊಟ್ಟಿಗೆ ಗೊಬ್ಬರ ಹೇಳಿದೆ, ಆಮೇಲೆ ಎರೆಹುಳು ಗೊಬ್ಬರ, ಸೂಕ್ಷ್ಮಾಣು ಜೀವಿಗಳು, ಈ ರೀತಿ ಆದಷ್ಟು. ಆಮೇಲೆ ನೀವು ಅದೇ ಒಂದೇ ಬೆಳೆ ಬೆಳೀತಾರೆ
ಒಂದು ಬೆಳೆ ಬೆಳೆದ ತಕ್ಷಣ ಸಪೋಸು ನೀವೆಲ್ಲರೂ ಇದು ಟೊಮೊಟೊ ಬೆಳಿತಿರ್ತೀರ, ಅದಾದ್ಮೇಲೆ ಒಂದು ಹುರುಳಿ ತಗೊಳ್ಳೋದು, ಆ ರೀತಿ ಯಾವ್ದಾದ್ರು ಒಂದು ದ್ವಿದಳ ಧಾನ್ಯ ತಗೊಳ್ಳೋದು. ಆಮೇಲೆ ಆದಷ್ಟು ಏನು ತ್ಯಾಜ್ಯಗಳು ಬರ್ತಿದೆ ಅದನ್ನ ನಾವು ಭೂಮಿಗೆ ಮತ್ತೆ ಸೇರಿಸ್ಬೇಕು. ಅವನ್ನ ಕೊಳಿಸ್ಬಿಟ್ಟು, ಈಗ ಕೆಲವು ಕಡೆ ಡಿಕಂಪೋಸರ್ ಅಂತ ಸಿಗುತ್ತೆ, ಬೇಗ ಅದನ್ನು ಕೊಳೆಯುವಂಥ ಇದು ಉತ್ಪನ್ನ, ಸೂಕ್ಷ್ಮಾಣುಜೀವಿಗಳ ಉತ್ಪನ್ನಗಳಿರುತ್ತೆ. ಸೊ ಅವುಗಳನ್ನು ಉಪಯೋಗಿಸ್ಬಿಟ್ಟು, ಅಥವಾ ಏನು ಸಿಕ್ಕಿಲ್ಲ ಅಂದರೆ ಸಗಣಿಯನ್ನು ಹಾಕ್ಬಿಟ್ಟು ಅದನ್ನು ಕೊಳಿಸ್ಬಿಟ್ಟು ಭೂಮಿಗೆ ಸೇರಿಸ್ಬೇಕು. ಸೊ ಈ ಅಭಿಯಾನದ ಒಂದು ಮುಖ್ಯ ಉದ್ದೇಶ ಏನಂದರೆ, ನಾವು ಆದಷ್ಟು ಒಂದು ಏನು ಈ ರಾಸಾಯನಿಕ ಗೊಬ್ಬರಗಳಿದ್ದಾವೆ ಅವುಗಳನ್ನ ಆದಷ್ಟು ಅಟ್ಲೀಸ್ಟ್ 75% ಯೂಸ್ ಮಾಡ್ತೀರಿ, 25% ಆದ್ರೂ ನೀವು ಇದನ್ನ ಸಾವಯವ ಗೊಬ್ಬರನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಮಣ್ಣಿನ ಈ ಸಾವಯವ ಇಂಗಾಲ ಬಹುಮುಖ್ಯ, ಸಾವಯವ ಇಂಗಾಲನ ಹೆಚ್ಚಿಸ್ಕೊಂಡು ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ